ಯಾಕ ನಡಿ ಒಳಿಕೆ. ಅಯ್ಯೋ ಒಳಕ್ ಬೇರೆ ಏನೋ ಸುಮ್ಮನಿರು. ನಡಿ ಊಟನಾರು ಉಣ್ಣುವೆ. ಅಯ್ಯೋ ಉಂಡೆ ಕಣವೆ. ಉಂಡೆ ಊಟವ ಏನು ಆಸೆಯ. ಏನು ಅಡುಗೆ ಮಾಡಿದ್ರು. ಮಾಡಿದ್ಲು ಹಿಟ್ಟು ಮಾಡಿ ತರಕಾರಿ ಸಾರು ಮಾಡಿದ್ಲು. ಅಯ್ಯೋ ನಾನು ಬರೋಕೆ ಆಗಿಲ್ಲ. ಮಗ ಕರ್ಕ ಬಂದಿದಾರಂತಲ್ಲ. ಹ್ಞೂ ಕರ್ಕ ಬಂದವ್ರಲ್ಲ. ಕರ್ಕ ಬಂದವ್ರಿ. ಕರ್ಕ ಬರಲಿ ಸುಮ್ಮನಿರಕ್ಕ ಅತ್ತಗೆ ಇನ್ನೇನು ಮಾಡಿ. ಅಲ್ಲ ಕನಕ ನಮ್ಮ ನವ್ಯನಿಗೆ ಬುದ್ಧಿ ಬೇಡವಾ. ಈಗೇನು ಕಲಿಂಗ. ಎಲ್ಲಾರು ಅಚ್ಚುಕಟ್ಟಾಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಎಲ್ಲಾರ ಅವಳು ಹೊಟ್ಟೆಲಿ ಮಗಿನ ಮಾಡ್ಕೊಂಡಾರು. ಬಿದ್ದಿದ್ದು ಮಗಿನ ಎತ್ಕೊ ಬಂದ್ಬಿಟ್ಟು ಇವು ಹಾಲಾಡ್ತಾ ಕುಂತವಳಲ್ಲ ಇವಳು ಹಿಂಗಕ್ಕ. ಹಿಂಗ ಬುದ್ಧಿ ಕಲಿಯೋದು. ಏನು ಹೆಂಗ ಆಡ್ತಾರೆ ಅಂದು ಮನೆಯಲ್ಲಿ ಮಗಿನ ಎತ್ಕೊಂಡು. ನಾನು ನೋಡಿದ್ರೆ ಒಸಿ ಕೋಪತ್ತಾಗಿಲ್ಲ ಕನಕ. ನೀನೇನಾರು ಅನ್ಕೋ, ನಾನು ಕೈಲೂ ಮುಟ್ಟು ನೋಡಿಲ್ಲ ನಾನು ಅದನ್ನ. ನಾನು ಮುಟ್ಟು ನೋಡಕ್ಕಿಲ್ಲ ಕನ್ ಸಾವಿತ್ರಕ್ಕ. ಅಯ್ಯೋ ಯಾಕಂಗಂದಿ ಸುಮ್ಕಿರು ನಿಂಗಕ್ಕ. ಮಕ್ಳು ಅಂದ್ರೆ ದೇವ್ರ ಸಮಾನ. ಹಂಗನ್ಬೇಡ ಸುಮ್ಕಿರು. ಇಲ್ಲ ಕನಕ. ಹಂಗ ಅನ್ಕೊಂಡು ಆದಿ ಬೀದಿಲಿ ಹೋಗವೆಲ್ಲ ತಂದು ಮನೆ ಒಳಗೆ ಕೂಡಾಕೋ. ನಿನ್ಗೂ ಮಾಡಕ್ಕೆ ಏಮಿಲ್ಲ. ಅದೇನು ಅಂತಿದ್ರು ಅಂತಂದು ಆಯ್ತು ಕತೆ. ಅಲ್ಲ ಕನಕ ಅದಕ್ಕೊಂದು ಲೆಕ್ಕಾಚಾರ ಬೇಡವಾ ಹೇಳಿ ನೀನೇ. ಅದೇ ಯಾವ್ಯಾವ ತಂದು ಸಾಕಳ ಬದಲಿಗೆ ಅವಳು ಹೊಟ್ಟೆಲೇ ಆಯ್ತಿಲ್ವಾ. ಮಾಡು ಏನಾರು ಮಾಡ್ಕೊಳ್ಳ ಹಾಕು. ನಮ್ಗೇನು ಸುಮ್ಮನೆ ಮಾತಾಡಿದ್ರೆ ಮಾತಾಡ್ತಾರೆ ಅಂತ ಅನ್ಕೋತಾರೆ. ಮಾತಾಡೋದು ಬೇಡ ಬಿಡೋದು ಬೇಡ. ಅವ್ರ ಇಷ್ಟ ಹೆಂಗೆ ಬರ್ತದ ಹಂಗೆ ಮಾಡ್ಕೊಳ್ಳಿ. ಅಯ್ಯೋ ಅಕ್ಕ ಸುಮ್ಮನಿರತ್ತಕ್ಕೆ. ಏನು ಒಂದ್ಬೇಡತ್ತಾಗೇನು ತಾಯಕ್ಕ ಬೇಜಾರು ಮಾಡ್ಕೊತಾಳೆ. ಅವಳಿಗೋಸ್ಕರ ಅವಳ ಹಬ್ಬಳಿಗೋಸ್ಕರ ನಮ್ಮ ಅಕ್ಕ ಹೊಂಟೋಯ್ತಾಳಲ್ಲ ಅಂದ್ಬಿಟ್ಟು ಹಂಗೆ ಒಪ್ಕೊಂಡಿದ್ದು. ಇಲ್ದ ಬಗೆಯರು ಯಾವುದೇ ಕಾರಣಕ್ಕೂ ನನ್ನ ಮನೆ ಒಳಗೆ ಕರ್ಕೊಬರಕ್ಕೆ ಒಪ್ತಿತ್ತಿಲ್ಲ ನಾನು, ಗೊತ್ತಾ. ಅಯ್ಯೋ ಇನ್ನೇನು ಮಾಡಿ ನಮ್ಮ ಅಕ್ಕ ಬೇರೆ ಇದು ಬೇಜಾರು ಮಾಡ್ಕೊತಾಳಲ್ಲ. ಅದಕ್ಕೆ ಓಲಿ ಅಂದ್ಬಿಟ್ಟು ಹಂಗೆ ಕರ್ಕೊಬರ್ಲಿ ಅನ್ಕೊಂಡು ಹಂಗೆ ಇದು ಮಾಡಿದೆ. ಇರಲಿ ಸುಮ್ಮನಿರಕ್ಕ ಅಕ್ಕ. ಏನು ಅನ್ನಕ್ಕೋಬೇಡ. ಅದು ಯಾಕೆ ನೋಡು ಹಿಂಗೆ ಆಡ್ತಾಳೆ ಹೆಂಗೆ ಆಡ್ತಾಳೆ ಅಂತ ಅನ್ಸ್ಕೋಬೇಡ. ಸುಮ್ಕಿರು. ಈಗ ಗೋವಿಂದ ಮೀನಾಕ್ಷಿ ಎಲ್ಲ ಬೇಜಾರು ಮಾಡ್ಕೊತಾರೆ. ಅವೇಣ್ಗೆನೋ ರಜೆ ಇದ್ದದಂತೆ, ರಜೆ ತಗೊಂಡಿದ್ದಾಳಂತೆ. ಇರಲಿ ಸುಮ್ಕಿರು. ಹೊತ್ತದ ಬಿಟ್ಟದ ನಾನು ಇರ್ತೇನೆ ಮನೇಲಿ. ನಾನು ಹಳೆ ಮನೆ ತಗೋತೀನಿ ಮನೆ ಕಳಕ್ಕೆ. ಓ ಹಳೆ ಮನೆ ತಕೋದಿಯಾ. ಸರಿ ಸರಿ ಒಬ್ಳೆಯಾ. ನಿಮ್ಮ ತಮ್ಮಯ್ಯ ಅಂತಲ್ಲ ಅವರು ಮನೆ ಕಂದಿರ್ತಾರಲ್ಲಿ. ನಾನು ಆಜಾರದಲ್ಲಿ ಮನೆ ಕತ್ತೀನಿ ಮಧ್ಯ ಮನೇಲಿ. ಅವರು ಆಜಾರದಲ್ಲಿ ಮನೆ ಕತ್ತಾರೆ. ಓ ಆ ತಮ್ಮಣ್ಣು ಬಂದದ. ಸರಿ ಸರಿ ಬತ್ತಾನಲ್ವ ಅಪ್ಪರಲ್ಲಿ ಬಿತ್ಕತಾನೆ. ನಾನೇನು ಮಾತಾಡೋಣ ಅನ್ಕುಟೆ. ಯಾಕೆ ಮಾತಾಡಿಕ್ಕಿಲ್ವಾ. ಮಾತಾಡ್ಬೇಕು ಅನ್ಕುಟೆ. ಅಲ್ಲ ಕ್ಯಾಂದಿಗೆ ಫೋನ್ ಮಾಡಿ ಮಾತಾಡ್ತಾನೆ ಕನಕ. ಜಗಳ ಮೇಲೆ ಕೂತ್ಕೊಂಡು 9 ಗಂಟೆ 10 ಗಂಟೆ ಯಾರು ಸಿಕ್ಕಿಲ್ಲ. ಒಳಕೆದ್ದು ಬಂದ ನೀನು ಮನೆ ಕಳಕ್ಕೆ. ನಾನಂತೂ ಯಾವಾಗಾರ ಬರಲಿ ಯಾವಾಗಾರ ಬಿಡ್ಲಿ ಅಂದ್ಬಿಟ್ಟು ಹಾಸ್ಕೊಂಡು ಬಿತ್ಕತ್ತಿರೋದಿಯ. ಅದೆಷ್ಟೊತ್ತಿಗೆ ಬಂದು ಬಿತ್ಕೊಂಡನು ಯಾರು ಕಂಡಿದ್ದಾರು. ನಾನಂತೂ ಒಂದು ಕಡೆಗೆ ತಿರ್ಗು ನೋಡಕ್ಕಿಲ್ಲ ನಾನು. ಅದೇಕನ್ನದಿ ನೀನು ಸರಿ ಬಿಡು. ನಿಂಗೆ ಮಾತಾಡ್ಸ್ಬೇಕು. ಬೇಜಾರು ಮಾಡ್ಕೊಳಕ್ಕಿಲ್ವಾ. ಮಾಡ್ಕೊತಾನಾಕು ಬೇಜಾರು. ಅವ್ನು ಮಾಡ್ಕೊಂಡ್ರೇನು ಬಿಟ್ರೆ ಎಷ್ಟು. ನಾನು ತಲೆಗೆಡ್ಸ್ಕೊಳಕ್ಕಿಲ್ಲ ಕನ್ಸಾಯ್ತ್ರಕ್ಕ. ಅವನ ಬಗ್ಗೆ ನನಗೆ ಇಷ್ಟೂ ಇಲ್ಲ ನನಗೆ ಮಾತಾಡ್ಸೋಕ್ಕೆ. ಅವ್ನು ಆಡಬಾರ್ದು ಅವತಾರ ಆಡ್ಕೊಂಡು ನಿಂತ್ಕೊಳ್ಳಿ ಈ ವಯಸ್ಸಲ್ಲಿ. ಅವ್ನು ಮಾತಾಡ್ಸ್ಕೊಂಡು ಕೂತ್ಕೊಳ್ಳೋದು ನಾನು. ಮಾತಾಡ್ಸೋಕ್ಕಿಲ್ಲ ನಾನು. ಇದು ಅದೇನು ಕಾಂಬ್ಲಿ ಅಂತಿದ್ಲಲ್ಲೇ. ಅದು ಯಾರೋ ಬಂದಿದ್ರಂತೆ ಇವು ಗಂಗೆ ಗಂಡ ಏನೋ ಇಸ್ಕೊಳ್ತಕ್ಕೆ. ಬಂದಿದ್ನಂತೆ ಕಣವ. ಬಂದ್ಬಿಟ್ಟು ಒಯ್ದನ್ಗೆ ಚಾಕ್ಲೇಟ್ ತಂದೀನಿ ತಕೋ ತಿನ್ನು ಅಂದ್ಬಿಟ್ಟು ಕೊಡಕ್ಕೆ ಬಂದಿದ್ದಂತೆ. ನಡಿ ನನ್ನ ಮನೆ ಬಪ್ಪ ಹೋಗದ ಹಂಗೆ ಹಿಂಗೆ ಅಂತ ಪೂಸಿ ಮಾಡಿದ್ನಂತೆ. ನಾನು ಬರೋಕ್ಕಿಲ್ಲ ಅಂತಂತೆ. ಹಂಗನ್ಬಿಟ್ಟು ಓಡ್ ಬಂದ್ಬಿಟ್ನಂತೆ. ಬಂದ್ಬಿಟ್ಟು ನಾನು ಇಟ್ಟಿದ್ದಾವಿದ್ನಲ್ಲ ಹೇಳ್ದ ಹಿಂಗೆ ಒಯ್ಯ ಬಂದಿತ್ತು ಹಿಂಗೆ ಚಾಕ್ಲೇಟ್ ಎಲ್ಲ ಕೊಡ್ತು ಅಂತವ. ಇಸ್ಕೊಬೇಡ ನೀನು ಎಲ್ಲ ಏನೋ ತಂದು ಕೊಟ್ರೆ ಅಂತ ಹೇಳಿನಿ. ಅಲ್ಲ ಕನಕ ಮುರುಗನ್ಗೇನು ಬುದ್ಧಿ ಬೇಡವಾ ಅಂತ ತೊಡಗಲ್ಲ ನನ್ನ ಮಗಕ್ಕೆ. ಏನಿತ್ತು ಯಾಕೆ ಬರ್ಬೇಕಾಗಿತ್ತು ಅವನು. ಯಾವ ಮಕ ಓದ್ಕೊ ಬಂದವನು. ನನ್ನ ಮಗನಿಗೆ ನಾಚಿಕೆ ಮನ ಮರೋದಿಲ್ವಾ. ನಿಜವಾಗ್ಲೂ ನನಗೆ ಒಸಿ ಕ್ವಾಪತ್ ನಿನಕ ನಿಂಗಕ್ಕ. ಒಸಿನ ಕ್ವಾಪತ್ತಿ ಬೈತಿತ್ತು ಹಂಗೆ ಹೋಲಿದ ಸುಮ್ಮನೆ. ಇನ್ನೊಂದ್ಸತಿ ಹಿಂಗೆ ಫೋನ್ಗಿನ್ ಹಿಂಗೆ ಬರೋದಾಗ್ಲಿ ಕರ್ಕೊಂಡೋಗಿ ಬರೋದಾಗ್ಲಿ ಸುಮ್ಮನೆ ಫೋನ್ಗಿಂದ್ರೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಎದುರಿಸೀನಿ. ಯಾರಿಗೆ ಫೋನ್ ಮಾಡಿದ್ದಕ್ಕ. ಬೀಕ್ತಿಗೆ. ಅಯ್ಯೋ ಕೋಣೆ ಬೀಕ್ತಿ ಅವಳು ನನಗೆ. ಅವಳೇ ಬೀಕ್ತಿ ಅವಳು. ಅವಳಿಗೂ ನನಗೂ ಯಾವುದೇ ಸಂಬಂಧನೂ ಇಲ್ಲ ಕನಕ. ನೀನು ಏನಾರು ಅನ್ಕೋ. ಹಿಂಗೆ ಅಂತಾಳೆ ಅಂತ ಬೇಜಾರು ಮಾಡ್ಕೋಬೇಡ. ನಿಜವಾಗ್ಲೂ ಒಸಿ ಕೋಪತ್ತಕ್ಕಿಲ್ಲ ನನಗೆ ಅವಳು ಕಂಡ್ರೆ. ಹತ್ತಿ ಬೈತದೆ ಹಂಗೆ. ಅಯ್ಯೋ ಏನೇನು ಒಸಿ ಆಡಾರ ಸಣ್ಣಕ್ತಿ ಬಾಯಲ್ಲಿ ಮುನ್ನಾಕಂದರು ನಿಜವಾಗ್ಲೂ ಅಕ್ಕ. ಅಯ್ಯಪ್ಪ ದೇವ್ರೆ ಒಸಿ ಅಲ್ಲ ಕನಕ. ದುಡ್ಡಿಗೆ ಆ ಮಗಿನ್ಗೋಸ್ಕರ ಬಂದವ್ರೆ ಅನ್ಕೊಂಡಿದ್ಯಾ. ನನಗೆ ಗೊತ್ತಿಲ್ವಕ್ಕ. ಅದಕ್ಕೆ ಫೋನ್ ಮಾಡಿಬಿಟ್ಟು ಚೆನ್ನಾಗಿ ಜಾಡ್ಸಿವ್ನಿ. ಇನ್ನೊಂದ್ಸತಿ ಸುದ್ದಿಗೆ ಬರಬೇಡ್ದು ನಮ್ಮ ಸುದ್ದಿಗೆ. ಹಂಗೆ ಮಾಡೀನಿ ಕನಕ. ಅಂದಾಗ ಗುಗಿಬೇಕಾಗಿತ್ತು ನೀನು. ಇನ್ನೊಂದು ದಿವಸ ನೀನು ಸುದ್ದಿಗೆ ಬರ್ದಂಗೆ. ಅಲ್ಲ ಅವತ್ತಿಂದ ಜ್ಞಾನಿತಿತ್ತಿಲ್ವ ಅಂತ ಅವಳಿಗೆ. ಮದುವೆಗೆ ಬಂದು ಕರ್ಕೊಂಡೆ ಹೋಗೋಳು. ಪುಸಿ ಮಾಡ್ಕೊಂಡು ಅವತ್ತಿಲ್ದ ಹೋದ್ ಈಗ ಯಾಕೆ. ಅದೇ 10 ಲಕ್ಷ ದುಡ್ಡು ಇಸ್ಕೊಬಿಟ್ರಲ್ಲ. ಹೆಂಗಾರ ಮಾಡಿ ಪೂಸಿ ಮಾಡಿ ಕಿತ್ಕೋಬೇಕು ಅಂದ್ಬಿಟ್ಟು ಗಂಡನ ಕಳ್ಸೋಳೆ ನಾಚಿಕೆಯಾಗಿ. ಉಗಿಗ್ದನು ಅಂದ್ಬಿಟ್ಟು. ಸರಿ ಮಗನ ಕೈಲಿ ಉಗಿಸ್ಕೋಬೇಕಲ್ಲ ಅಂದ್ಬಿಟ್ಟು ಉಗಿಯದ ಸುಮ್ಮನೆ ರೋಸಿಯ ಕಲಿಸ್ತಾನೆ ಗೊತ್ತಿಲ್ವಾ. ಎಷ್ಟು ಬೇಜಾರು ಮಾಡ್ಕೊತದೆ ಗೊತ್ತಕ್ಕ. ಆ ಪಾಟಿ ಬೇಜಾರು ಮಾಡ್ಕೊತದೆ ನಿಜವಾಗ್ಲೂ. ಅವು ಇದನ್ನು ನೋಡಿದ್ರೆ ನನಗೆ ಹೊಟ್ಟೆ ಉರಿದು ಬೆಂಕಿ ಆಯ್ತದೆ. ಏನು ಮಾಡಿ ಹೆಂಗೋ ಸದ್ಯ ಕಂಬ್ಲಿ ಮಾತ್ರ ನೋಡ್ಕೊತಾಳೆ ಕನಕ. ಮಾತ್ರವ ಬೇಜಾರು ಮಾಡ್ದಂಗೆ ನೋಡ್ಕೊತಾಳೆ ಮಾತ್ರ. ನೋಡ್ಕೊಳ್ರಕ್ಕ ನೋಡ್ಕೊಳ್ಳಿ. ಇವತ್ತು ಅಂದಾಳು ನಾಳೆ ಚಿಂದಾಳು ನೋಡ್ಕೊ. ಇನ್ನೇನು ಮಾಡಿ. ಅವ್ನು ತಿಂದಿದ್ದೆ ಉಂಡಿದ್ದೆ. ಯಾಕೆ ನಾನೇನಾರು ಎತ್ತಾಗಾರು ಹೋದ್ರೆ ಕೈಲಿ ತಿಂಡಿ ಹಿಡ್ಕೊಬಾರ್ದು ನಾನು ಬರೋಕ್ಕಿಲ್ಲ ಅದಕ್ಕೆ. ಎತ್ತಾಗ ಹೋದ್ರೆ ತಿಂಡಿ ಹಿಡ್ಕೊಂಬರ್ಬೇಕು ನಾನು. ಅವ್ನು ತಿನ್ನಬೇಕು ಅದು ನೋಡ್ಬೇಕು ನಾನು. ಸಮಾಧಾನ ಆಗ್ಬೇಕು ನನಗೆ. ಹಂಗೆ ನಿಜಕ್ಕೂ ಯಾಕ. ಅಯ್ಯೋ ಯಾಕೆ ಹೇಳಿಗೆ ಭಾಳ ಚೆನ್ನಾಗಿ ಯಾಕೆ ಮಾತ್ರವ ಹೇಳ್ಗೆ ಚೆನ್ನಾಗಿ ಓದ್ಕೊತದೆ ಮಾತ್ರ. ಅಚ್ಚುಕಟ್ಟಾಗಿ ಓದ್ಕೊತಾನೆ ಕುಂತ್ಕೊಂಡು
ಅವಳು ಅಷ್ಟೇ ಕಂಬ್ಲಿ ಎಲ್ಲರೂ ಹೋದ್ರು ಬರಿಕೈ ಬರಕಿಲ್ಲ ಕನಕ ಸುಮ್ಮನೆ ಹೇಳೋದಲ್ಲ. ಪಾಪ ತಂದು ತಿನ್ನಿಸ್ತಾಳೆ, ಊಟ ಮಾಡಿಸ್ತಾಳೆ, ತಿನ್ನಿಸ್ತಾಳೆ ಅವಳೆ ತಟ್ಟೆಗೆ ಹಾಕೊಂಡು ಕಲ್ಸ್ಕೊಂಡು. ಅವನೇನಾರು ಜಾಸ್ತಿ ಉಣ್ಣಿಲ್ಲ ಆದ್ರೆ ಉಣ್ಣಪ್ಪ ಉಣ್ಣಪ್ಪ ಅನ್ಕೊಂಡು ಹಿಂಸೆ ಮಾಡಿ ಉಣಿಸ್ತಾಳೆ. ಅವ್ರು ಅವನು ಒಂದು ದಿವಸ ಉಣಿಸಿರೋದು ಕಾಣೆ. ಏನು ಮಾಡಿ ಅದಕ್ಕೆ ನೋಡ್ಕವ, ಅಕಸ್ಮಾತ್ ನಾನು ಸತ್ರು ಮಗಿನ ಕೈ ಬಿಡ್ಬೇಡ ಅಂತ ಹೇಳಿನಿ. ಇಲ್ಲಕ್ಕ ಸುಮ್ಕಿರಕ್ಕ, ಇಲ್ಲಕ್ಕಂತೆ ಈಗ ಭಾಳ ಬುದ್ಧಿ ಕಲ್ಸ್ಲಕ್ಕ ಸುಮ್ಕಿರು. ಎಲ್ಲ ಕಡೆಗೂ ಸುತ್ಕೊಂಡು ಬಳಸ್ಕೊಂಡು ಎಲ್ಲ ಕಡೆ ಉಗಿಸ್ಕೊಂಡು ಬಂದ್ಲು. ಈಗ ಅವಳು ಮುನ್ಸ್ಗೆ ಅವಳಿಗೆ ಹೆಂಗೆ ಅನ್ನಿಸ್ತಿರೋದು ಹೆಂಗೋ ಯಾರು ಗೊತ್ತು. ಈಗ ಚೆನ್ನಾಗಿ ಅವಳೆ ಲೋಟ್ಗೆ ನಿನಗೆ ಉಣ್ಣಕ್ಕೆ ತಿನ್ನಕ್ಕೆ ಇಕ್ಕತ್ತಾವು. ಬಾಡಿಗೆ ಹೆಸರು ಮಾಡಿದ್ರೆ ಅಚ್ಚುಕಟ್ಟಾಗಿ ಹಾಕಿಕ್ಕಳ. ಅಯ್ಯೋ ಅಕ್ಕ, ಬಾಡಿನ ಹೆಸರು ಮಾಡಿದ್ರೆ ಅವಳು ಉಂಡಾಳ, ಅವಳು ಆಸೆ ಪಡ್ತಾಳೆ ಮಾಡಗಂಟವ. ಇವತ್ತು ಭಾನುವಾರ ಮಾಡಬೇಕು ಕಣತೆ ಅಂತಾಳೆ. ಮಾಡಕ್ಕಿಲ್ಲ, ಉಣ್ಣಕ್ಕಿಲ್ಲ ಕನಕ. ಮಾಡಿದ್ರು ಅಡುಗೆ ಮಾಡಗಂಟ ಮಾಡ್ತಾಳೆ ಅವಳೇ. ಮಾಡ್ಬಿಟ್ಟು ನನ್ಗೆ ಅಚ್ಚುಕಟ್ಟಾಗಿ ಹಾಕಿಕ್ತಾಳೆ ಮಾತ್ರ. ಅವಳು 2 ಚೂರು 3 ಚೂರು ಹಾಕೊಳ್ಳೋದು, ನಾನು ಬೈತೀನಿ. ತಿನ್ನೊಳಗೆ ಬಟಾಡ್ಕೊಂಡು ಮಾಡ್ತೀಯ ಅಚ್ಚುಕಟ್ಟಾಗಿ ಹಾಕ ಉಣ್ಣು, ಇದಕ್ಕೆ ಹಿಂಗಿದೆಯೇ ಹಿಂಗೆ ಅಡುಗೆ ಅಂತ. ಉಣ್ಣಕ್ಕಿಲ್ಲ, ಬಾಡಿನ ಹೆಸರು ಅಂದರೆ 1 ಚೂರು 2 ಚೂರು ಅಷ್ಟೇ. ನಾನು ಮಾತ್ರ ಮಡಗಿ ಒತ್ತೊತ್ಕು 4 ತಿಕ್ತಾಳೆ. 4 ಚೂರು ಹಾಕಿ ಮೊದಲು ಹಾಕ್ತಾಳೆ ಒಂದು ಸೋಟ್ಗೆ ಬಿಗಿಯಾಗಿ. ಇನ್ನು ಮಿಕ್ತಾವೆ 4 ಚೂರು ಹಾಕಿ ಇಕ್ತಾಳೆ ಕನಕ. ಅಯ್ಯೋ ಇಕ್ತಾವಳೆ ಚಂದಾಗವಳೆ ಕನಕ. ಸುಮ್ಮನೆ ಉಂಡೋಟೆ ಮುಂದೆ ಮಡಿಕೊಂಡು ಇಲ್ದೋದು ಹೇಳ್ಬೇಡು ಒಬ್ರ ಮೇಲೆ. ಮಾಡ್ತಾವಳೆ ಇವತ್ತು. ಆವತ್ತೆಲ್ಲ ನನ್ನ ಮಗಿದ್ದಾಗ ಹಿಂಗಿದ್ರೆ ಆ ತೊಡಗಲ್ ಮುಂದೆ ಬರೋಂಗೆ ಇಲ್ಲ. ಏನು ಮಾಡಿ ಇಷ್ಟೆಲ್ಲ ರಗಳೆ ಆಗಂಗಿಲ್ಲ. ಇವಳು ಇವತ್ತು ಮಾಡ್ಕೊಂಡು ಹೆಂಗೆ ಹೋಯ್ತದಳು ಹಂಗೆ. ನನ್ನ ಮಗ ಇದ್ದಾಗ ಮಾಡ್ಕೊ ಹೋಗಿದ್ರೆ ನನ್ನ ಮಗ ಸಾಯೋನು ಅಲ್ಲ. ಅವನು ಟೆನ್ಷನ್ ಮಾಡ್ಕೊಬಿಟ್ಟ ಇವಳು ಕಡಿಕೆ. ಏನು ಮಾಡಿ ಏನೋ ನಾಳೆ ಬರ ಹಿಂಗೆಲ್ಲ ಆಗಿ ಹೋಗ್ಬೇಕು ಅನ್ನೋದಿತ್ತೇನೋ. ಅದಕ್ಕೆ ಮಾತ್ರ ಮುಗಿನ ಕಂಡ್ರೆ ಆಸೆ ಮಾಡ್ತಾಳೆ. ನಮ್ಮ ಮುಟ್ಟಿರಂಗೆ ಯಾರು ಬರಲಿ ನಮ್ಮ ಮುಟ್ಟಿರಂಗೆ ಕನಮ್ಮ ಇರೋದು ಅಂತವ. ನಗಿತಾಳೆ ನೋಡ್ಕೊಂಡು. ಅವನಂಗೆ ಹುಟ್ಟದಲ್ಲ ಸೇಮ್ ನಿನ್ನ ಮಗನಂಗೆ ಕನತೆ, ನಿಮ್ಮ ಮಗನಂಗೆ ಅಂತವ. ಏನತ್ತಾಗ ಒಸಿಯಲ್ಲ, ಅಷ್ಟು ಆಸೆ ಮಾಡ್ತಾಳೆ. ಹೆಂಗೋ ಇವು ನಾಳೆ ಬರೋದು ಗೊತ್ತಿಲ್ಲಕ್ಕ. ಇವತ್ತಂತವೇ ಚೆನ್ನಾಗಿ ಅವಳೆ ಕನಕ. ಅಯ್ಯೋ ಚೆನ್ನಾಗಿರ್ಲಿ ಸುಮ್ಕಿರು, ಚೆನ್ನಾಗಿರ್ಲಿ ಸುಮ್ಮನಿರು. ಇನ್ನೇನು ನೋಡ್ಕಯ್ಯೋ ಎಷ್ಟು ಚೆನ್ನಾಗಿ ಓದ್ತಂತಾನೆ. ಚೆನ್ನಾಗಿ ಓದ್ತಾನೆ ಕನಕ. ದಿನಾಚರಣೆ ಮಾಡಿದ್ರಲ್ಲ ಈಗ. ಅದೇನೋ ಬಾಟ್ಲು ಕೊಟ್ಟು ಕಳ್ಸವ್ರೆ, ಚೆನ್ನಾಗಿ ಓದನಂತೆ. ಆಮೇಲೆ ಆಟನೂ ಚೆನ್ನಾಗಿ ಆಡೋಣಂತೆ. ಮಾಸ್ಟ್ರು ಹೊಸಿ ಅಂದಾರ ಚೆನ್ನಾಗಿ ಓದ್ತದೆ ಕಣಮ್ಮ ನಿಮ್ಮ ಅಮ್ಮಗ. ಭಾಳ ಚೆನ್ನಾಗಿ ಓದ್ತಾನೆ ಅನ್ಕೊಂಡು ಹೊಗಳ್ತಾರೆ ಕನಕ. ಹೆಂಗೋ ಅಷ್ಟನಾರು ಹೊಗಳ್ಸ್ಕೊತದಲ್ಲ ಬಿಡು ಪಾಪ. ಹೊಗಳ್ಸ್ಕೊತಾನೆ, ಅದಕ್ಕೇನಿಲ್ಲ ಕಣಮ್ಮ ಮಾತ್ರ ಹೊಗಳ್ಸ್ಕೊತಾನೆ. ಹೆಂಗೋ ಚೆನ್ನಾಗದೆ ಕನಕ. ನಾಳೆ ಬರೋದು ಗೊತ್ತಿಲ್ಲ, ಇವತ್ತಂತೂ ಚೆನ್ನಾಗವನೆ. ಅದನ್ನೇ ಕೇಳ್ಕೊತೀನಿ, ಹಾಯ್ ಸೋರಾಗೆ ಕೊಡ್ಲಿ ನನ್ನ ಮಗನಿಗೆ ಅಂತವ. ಹೆಂಗೋ ಒಳ್ಳೇದಾಯ್ತದೆ ಸುಮ್ಕಿರು, ತಲೆಗೆಡ್ಸ್ಕೊಬೇಡ. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಅಯ್ಯೋ ನಿಜವಾಗ್ಲೂ ನನ್ನ ಮೊಮ್ಮಗನ ಜೀವನ ಹೆಂಗೋ ಮುಂದೆ ಅಂತವ. ಭಾಳ ಬೇಜಾರಾಗ್ಬಿಟ್ಟದ ನನಗೆ. ಯೋಚನೆ ಮಾಡ್ಕೊಂಡು ಬೆಚ್ಚಿಟ್ಟು ಬೆಳಗಾನು ನಿದ್ದೆ ಬರೋಕ್ಕಿಲ್ಲ. ಒಟ್ಟಿಗೆ ಕಂಬ್ಲಿ ಚೆನ್ನಾಗಿ ನೋಡ್ಕೊತಾಳೆ ಮಾತ್ರ. ನಾಳೆ ಬರೋದು ಯಾರು ಗೊತ್ತು, ಯಾರಿಗಪ್ಪ ಗೊತ್ತು. ಇವತ್ತೊಂದು ಅಷ್ಟೇ ನಮ್ಗೆ ಗೊತ್ತು, ನಾಳೆ ಬರೋದನ್ನ ಯಾರು ಊಹಿಸೋಕ್ಕಾಯ್ಕಿಲ್ಲ. ಸರಿ ಕಣ್ರಪ್ಪ, ಬರೋಣ ಮತ್ತೆ. ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋಣ ಮತ್ತೆ, ನಮಸ್ಕಾರ. ನಡಿಯಕ್ಕ, ನಡಿ ಒಂದು ಕಾಪಿ ಕಾಯಿಸ್ಕೊಟ್ಟನು. ಅಯ್ಯೋ ಏನು ಕಾಪಿ ಕಾಯಿಸ್ತಾರೆ, ಕುಡಿತೀನಿ ಹೋಗು. ಅದಕ್ಕೆ ಅಪ್ಪ ನೀನೇನು ಮನೆ ದಿಕ್ಕನೆ ಬರ್ತಿರಲ್ಲ, ಅದಕ್ಕೆ ಹಂಗೆ ತಿರ್ಗಾಡ್ಕೊಂಡು ಬಂದೇಕಂತೆ. ನಾನೇ ಬರೋದು ಅನ್ಕಡಿದೆ ಈಗ. ಬಾ ಮತ್ತೆ ಅಲ್ಲೇ ಮುಡಿಸ್ಕೊಟ್ಟನು. ಸರಿ ನಡಿ ಮತ್ತೆ ಹೋಗದ, ನಾನು ಮುಗಿ ನೋಡಬೇಕು. ಅಯ್ಯೋ ಬವ್ವ ನೋಡುವೆ ಬಾ.